ಬಾನು ಮುಷ್ತಾಕ್ಗೆ ಬಿಜೆಪಿ ವಿರೋಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾತಿ ಧರ್ಮದ ಮಧ್ಯೆ ಯಾಕೆ ತಂದಿಡ್ತೀರಿ? ಬಿಜೆಪಿ ನಾಯಕರ ವಿರುದ್ಧ ಎಂಬಿ ಪಾಟೀಲ್ ಅವರು ಕಿಡಿಕಾರಿದ್ದಾರೆ. ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಅಂತೇಳಿ ಆಯ್ಕೆ ಮಾಡಲಾಗಿತ್ತು. ಆದರೆ ಕೆಲವರು ಈಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಾತಿ ಧರ್ಮದ ಮಧ್ಯೆ ಯಾಕೆ ತಂದಿಡೋ ಕೆಲಸ ಮಾಡ್ತಾ ಇದ್ದೀರಿ ಅಂತ ಸಚಿವ ಎಂಬಿ ಪಾಟೀಲ್ ಕಿಡಿಕಾರಿದ್ದಾರೆ. ನೂರಾರು ಸಮಸ್ಯೆಗಳ ಬಗ್ಗೆ ಬಿಜೆಪಿಯವರು ಮಾತಾಡ್ಲಿ, ನಮಗೆ ನಮ್ಮ ಟ್ಯಾಕ್ಸ್ ಹಣ ಸಿಗ್ತಾ ಇಲ್ಲ, ಇದ್ರ ಬಗ್ಗೆ ಕೇಂದ್ರದ ಮುಂದೆ ಮಾತನಾಡಲಿ, ರಾಜ್ಯಕ್ಕೆ ರಸ್ತೆ ತರಲಿ, ರೈಲ್ ತರಲಿ, ಎರಡನೇ ಏರ್ಪೋರ್ಟ್ ಬೇಕು ಅದನ್ನ ಕೇಳಲಿ, ಇದನ್ನ ಬಿಟ್ಟು ಬೇರೆ ಎಲ್ಲ ಮಾತನಾಡ್ತಾರೆ. ಸದನದಲ್ಲಿ RSS ಗೀತೆ ಹಾಡಿದ್ದಕ್ಕೆ ಡಿಕೆ ಶಿವಕುಮಾರ್ ಕ್ಷಮೆ ಕೇಳಿದ್ದಾರೆ. ಮತ್ತೆ ಅದ್ರ ಬಗ್ಗೆ ಚರ್ಚೆ ಬೇಡ ಅಂತ ಸಚಿವ ಎಂಬಿ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಾಮರಸ್ಯ ರಾಷ್ಟ್ರಕವಿ ಕುವೆಂಪು ಅವರಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಇದು. ಇಲ್ಲಿ ನೀವು ಜಾತಿ ಧರ್ಮದ ಮಧ್ಯೆ ಆಯ್ತು ಸಹ ಒಂದು ಎಲ್ಲವನ್ನು ಒಯ್ದಲ್ಲಿ ಹಸ್ತಿರಲ್ಲ, ಅದು ಸರಿಯಾದದ್ದಲ್ಲ. ಬೇರೆ ಬಿಜೆಪಿ ಬಹುಶಃ ಬೇರೆ ಏನು ಇಶ್ಯೂಸ್ ಇಲ್ಲ ಕಾಣ್ತದೆ ಅವ್ರಿಗೆ. ಅವ್ರು ಬಿಜೆಪಿ ಅವ್ರಿಗೆ ಹೋಗ್ಲಿ, ಟ್ರಂಪ್ 50% ಇದು ಮಾಡಿದ್ದಾನೆ, ಏನು ನಮ್ಮಲ್ಲೇ ತಾರೀಫ್ ಹಾಕಿದ್ದಾರೆ 25, ಅದನ್ನ ಹೋಗಿ ಮೋದಿ ಅವ್ರ ಕಡೆ ಹೋಗಿ ಅಂತ ಹೇಳಿ. ನಮ್ಮ ಟ್ಯಾಕ್ಸ್ ಡೆವಲ್ಯೂಷನ್ದಾಗ ದುಡ್ಡು ಸಿಗ್ತಾ ಇಲ್ಲ, ನಮಗೆ ಸರಿಯಾಗಿ ದುಡ್ಡು ಸಿಗ್ತಾ ಇಲ್ಲ, ಕಡಿಮೆ ಸಿಕ್ಕಿದೆ 14 ಮತ್ತು 15 ಫೈನಾನ್ಸ್ ಉದ್ಯೋಗ, ಈ ಎಲ್ಲ ಸಮಸ್ಯೆಗಳಿದಾವೆ. ಅವ್ನು ಹೋಗಿ ಇವತ್ತು ಸಹ ಮಾತಾಡ್ಲಿ. ಅಲ್ಲಿ ಈಗ 2ನೇ ಏರ್ಪೋರ್ಟ್ ಇದ್ದದೆ ನಮ್ದು, ಹೋಗಲ್ಲಿ ಮಾತಾಡ್ಲಿ. ಅದನ್ನ ಬಿಟ್ಕೊಂಡು ಬರೇ ಈ ರೀತಿ ಧರ್ಮದ ವಿಷಯ ಬೀಜ ಮುಚ್ಚೋದು, ಧರ್ಮಸ್ಥಳ, ಬಾನು ಮುಸ್ತಾಕ್ ಇದೇ ಇಲ್ಲ. ಏನು ಅಭಿವೃದ್ಧಿ ಸಲ ಓಡಾಡ್ತಾ ಇದಾರ, ಟ್ಯಾಕ್ಸ್ ಎಲ್ಲ ಓಡಾಡ್ತಾ ಇದಾರ, ಕರ್ನಾಟಕ ರಾಜ್ಯಕ್ಕೆ ಟ್ಯಾಕ್ಸ್ ಜಾಸ್ತಿ ಸಿಗಬೇಕು, ಕಡಿಮೆ ಆಗಿದೆ ಅಂತ ಓಡಾಡ್ತಾ ಇದಾರ, ಅಥವಾ ಇಲ್ಲಿ ಕರ್ನಾಟಕ ರಾಜ್ಯಕ್ಕೆ ಹೆಚ್ಚಿಗೆ ರಸ್ತೆಗಳು ಸಿಗಬೇಕು, ವಿಮಾನ ನಿಲ್ದಾಣಗಳಾಗಬೇಕು, ರೈಲ್ವೆ ಅದಕ್ಕೆ ಹೋರಾಟ ಮಾಡ್ತಾ ಇದಾರ. ಇದೇ ಇಲ್ಲ, ಬರೇ ಭಾವನೆಗಳನ್ನ, ಜನರ ಭಾವನೆಗಳನ್ನ ತಿಳಿಸುವಂತಹದ್ದು. ಅಂದೇ ಇವತ್ತಿನ ದಿವಸ ಸಾಮರಸ್ಯ ರಾಷ್ಟ್ರಕವಿ ಕುವೆಂಪು ಅವರಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಇದು. ಇಲ್ಲಿ ನೀವು ಜಾತಿ ಧರ್ಮದ ಮಧ್ಯೆ ಆಯ್ತು ಸಹ